ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜೀನಾಮೆಗೊಂದು ರಾಜೀನಾಮೆ ಪ್ರತ್ಯುತ್ತರ ಬೇಕು ಅನ್ನೋ ರೀತಿ ಅವರು ವರ್ತಿಸ್ತಾ ಇದ್ದಾರೆ ಅಂತ ಈಗ ಅವರ ಕಡೆ ತುಂಬಾ ಜನ ಕಾಂಗ್ರೆಸ್ ಅವ್ರು ಮಾತಾಡ್ತಿರೋದು. ನೋಡಿ ಇವರೇ, ನೀವೇ ಹೇಳಿ, ಒಬ್ಬ ಹಿರಿಯ ಮಾಧ್ಯಮದ ಸ್ನೇಹಿತರಾಗಿ ತಮ್ಮ ಅನುಭವದಲ್ಲಿ ಇಂಥ ಇಶ್ಯೂಗಳು ಇತ್ತ ಹೇಳಿ. ವಾಟ್ ಈಸ್ ದ ಇಶ್ಯೂ? ಅವರಿಗೆ ಕನ್ಫ್ಯೂಸ್ ಆಗಿಲ್ಲ, ಏನಾಗಿದೆ ಹೇಳ. ದೇ ಡೋಂಟ್ ಹ್ಯಾವ್ ಅನ್ ಎಕ್ಸಿಟ್ ಪ್ಲ್ಯಾನ್. ಅವರು ಏನೋ ಆಗ್ಬಿಡುತ್ತೆ ಅಂದ್ಬಿಟ್ಟು ಧುಮುಕ್ ಬಿಟ್ಟಿದ್ದಾರೆ. ಈಗ ಆಚೆ ಹೋಗೋದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಬಾವಿಗೆ ಬೀಳಕ್ಕೂ ರೆಡಿ ಇಲ್ಲ, ಅಥವಾ ನೋಟಿಸ್ ಕೊಟ್ಟು ಚರ್ಚೆ ಮಾಡಲಿಕ್ಕೂ ರೆಡಿ ಇಲ್ಲ. ಆದ್ದರಿಂದ ಅದು ಸ್ಟೇಟಸ್ ಕೋ ಮೇಂಟೈನ್ ಮಾಡಲಿಕ್ಕೆ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಅಷ್ಟೇ. ಇದು ಒಂದೇ ಮಾತ್ರ ವಿಚಾರವಾಗಿ ಸರ್, ಈಗ 2 ಚರಣ ಮಾತ್ರ ಹಾಡ್ತೀವಿ ಅಂತ ಈಗ ನೋಡ್ರಿ, 1937ರಲ್ಲಿ ಸರ್ದಾರ್ ಪಟೇಲ್ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಪಂಡಿತ್ ನೆಹರು ಅವರು ಮತ್ತು ರವೀಂದ್ರನಾಥ್ ಟೆಗೋರ್ ಅವರು, ಇವರೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದರು, ಎಷ್ಟು ಹಾಡಬೇಕು, ಯಾಕೆ ಹಾಡಬೇಕು ಅಂತ. ಅದನ್ನು ನಾವು ಅಳವಡಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಎಂದೂ ಇರಲಾರ್ದು ದೇಶ ಪ್ರೇಮ ಬಿ ಜೆ ಪಿಗೆ ಎಲ್ಲಿಂದ ಕರೆದು ಬರ್ತಾ ಇದೆ? ನಾನು ನಿಮ್ಮ ಹತ್ರ ನೀವು ನನಗೆ ಕೇಳ್ತಿರಲ್ಲ ಯಾವಾಗಲೂ, ಬಿ ಜೆ ಪಿಯವ್ರ ಮುಂದೆ ಇದೇ ಮೈಕು ಇದೇ ಕ್ಯಾಮ್ರಾ ಇಟ್ಬಿಟ್ಟು ಒಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಡಕ್ಕೆ ಹೇಳಿ, ಅವ್ರಿಗೆ ಬರ್ತಾ ನಾನು ನೋಡ್ತೀನಿ. ಅಟ್ಲೀಸ್ಟ್ ಫಸ್ಟ್ 2 ಸ್ಟ್ಯಾನ್ಸ ಹಾಡಲಿ, ಲಾಸ್ಟ್ 2 ಸ್ಟ್ಯಾನ್ಸ ಬಂದಿಲ್ಲ ಆದರೂ ಪರವಾಗಿಲ್ಲ, ಯಾಕಂದ್ರೆ ನನಗಂತೂ ಬರೋಲ್ಲ, ಲಾಸ್ಟ್ 2 ಅಂತೂ ನನಗೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು ಕಾನೂನಾತ್ಮಕವಾಗಿ. ನಾನು ಕೇಳ್ತಾ ಇರೋದು ಅವ್ರಿಗೆ ಬರುತ್ತಾ? ಆಮೇಲೆ ಇವ್ರಿಗೆ ಇಷ್ಟೇ ದೇಶಭಕ್ತಿ ಉಕ್ಕು ಬರ್ತಾ ಇದ್ದಾರೆ, ಹರಿತಾ ಇದ್ದಾರೆ ಇವರಲ್ಲಿ. ಫಸ್ಟು RSS ಶಾಖೆಗಳಲ್ಲಿ ಅದು ಯಾವ್ದು ಸರ್ ಅವ್ರದ್ದು? ನಮಸ್ತೆ ನಮಸ್ತೆ ಸದಾ ವತ್ಸಲೆ, ಅದು ಬಿಟ್ಟು ಒಂದೇ ಮಾತ್ರ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿ. ಹಿಂಗೆ ಬಿಟ್ಟು ಕೈ ಜೋಡಿಸಿ ನಮ್ಮ ರಾಷ್ಟ್ರಧ್ವಜಕ್ಕೆ ನಮನವನ್ನು ಸಲ್ಲಿಸಲಿ. ಅದಾದಮೇಲೆ ನಮ್ಮ ಹತ್ರ ಬರಲಿ. ಇವ್ರು ಯಾರು? ದೇಶದ ಇತಿಹಾಸದಲ್ಲಿ ಏನು ಕೊಡುಗೆ ಇದೆ ಇವರು? ಸ್ವತಂತ್ರ ಹೋರಾಟದಲ್ಲಿ ಏನು ಮಾಡಿದ್ದಾರೆ? ಬಿ ಜೆ ಪಿ ಅವ್ರು ಇರ್ಬೋದು, RSS ಅವ್ರು ಇರ್ಬೋದು. ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಅಂದರೆ ಇವ್ರ ಪ್ರಕಾರ ಸರ್ದಾರ್ ಪಟೇಲ್ ಅವರು, ನೇತಾಜಿ ಬೋಸ್ ಅವರು, ಪಂಡಿತ್ ನೆಹರು ಅವರು, ಟೆಗೋರ್ ಅವರು ಇವರು ದೇಶದ್ರೋಹಿಗಳ? ಇವ್ರು ತಾನೇ ತೀರ್ಮಾನ ಮಾಡಿದ್ದು, ಇವ್ರು ತಾನೇ ಹೇಳಿದ್ದು. ಅದನ್ನು ನಾವು ಒಂದು ಸಂಪ್ರದಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ.